ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು, ಬರೆದಿದ್ದಲ್ಲ ಪ್ರೇಮಿಗಳೇ ಹೇಳಿತು. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು, ಬರೆದಿದ್ದಲ್ಲ ಪ್ರೇಮಿಗಳೇ ಹೇಳಿದ್ದು. ಅವನ ಗೆಲುವಿಗೆ ಅವಳೇ ಕಾರಣ, ಜೀವ ಬೆಳಗಿದೆ ಅವಳ ಕಾಲ್ಗುಣ. ಸಾವು ಸಹ ಭಯ ಪಡುವ ಪ್ರೀತಿ ಸುರಿದರು, ಜೊತೆಯಲೇ ಬದುಕಲೆಂದೇ ಹುಟ್ಟಿದರು. ಪ್ರೀತಿ ಮುಂದೆ ಮೈನವ್ರೆ, ಒಂದ್ ನಿಮಿಷ ಇಲ್ಲೇ ರೀ, ನಾನು ಬರ್ತೀನಿ. ಮೇಡಮ್ ಹೇಳಿ ಸರ್. ಪೇಷಂಟ್ ಹೆಸರು ಮೈನಾ. ಪೇಷಂಟ್ ಎಲ್ಲಿದ್ದಾರೆ? ಅವರು ಅಲ್ಲಿದ್ದಾರೆ. ಕರಿತೀನಿ, ಕೂತ್ಕೊಳ್ಳಿ. ಸರಿ. ಇದೇನಿದು, ಮೈನಾ ಜೊತೆ ಇವ್ರು ಬಂದಿದಾರಲ್ಲ? ಹಾಗಾದ್ರೆ ಇವ್ರಿಗೆಲ್ಲ ವಿಷಯ ಗೊತ್ತಾಗೋಯ್ತಾ? ಮೈನವ್ರೆ, ಡಾಕ್ಟರ್ ಕರೀತಾರಂತೆ, ಬನ್ನಿ ಕೂತ್ಕೊಳ್ಳಿ. ಡಾಕ್ಟರ್, ಏನಾಯ್ತು? ಹಳ್ಳಿ ಹುಡುಗಿ ಮೈನಾ ಬಂದಿದ್ದಾಳೆ. ಅವಳನ್ನ ಒಳಗ್ ಬರಕ್ ಹೇಳು. ಆದ್ರೆ ಅದ್ರೊಂದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್? ಆ ಮೈನಾ ಧ್ರುವನಿಂದನೇ ಪ್ರೆಗ್ನೆಂಟ್ ಆಗಿರೋದು ಅಂತ ನಾವ್ ಅನ್ಕೊಂಡಿದ್ವಲ್ಲ. ಅದೇ ಅವಳೇ ಇಲ್ಲ ಅಂತ ಹೇಳಿದ್ಲಲ್ಲ. ಆದ್ರೆ ಈಗ ಮೈನಾ ಆ ಧ್ರುವನ್ ಜೊತೆನೆ ಬಂದಿದ್ದಾಳೆ. ಏನ್ ಹೇಳ್ತಾ ಇದೀಯಾ? ಹೌದು ಡಾಕ್ಟರ್, ಮೋಸ್ಟ್ಲಿ ಪ್ರೆಗ್ನೆಂಟ್ ಆಗಿರೋ ವಿಷಯನ ಆ ಧ್ರುವನ್ ಹತ್ರ ಮೈನಾ ಹೇಳಿದಾಳೆ ಅನ್ಸುತ್ತೆ. ಮೈನಾ, ಡಾಕ್ಟ್ರೇ, ಇವರು ಹೌದು, ಎಲ್ಲ ವಿಷಯ ಗೊತ್ತಾಗೈತೆ. ಬನ್ನಿ ಒಳಗೆ. ಬಾ ಮೈನಾ, ಕೂತ್ಕೋ. ಕೂತ್ಕೊಳ್ಳಿ. ಕೂತ್ಕೋ. ಹೇಳಮ್ಮ, ಏನಾಯ್ತು? ಮೈನವ್ರೆ, ಕ್ಲಿಯರ್ ಆಗಿ ಏನಾಯ್ತು ಅಂತ ಹೇಳಿ. ಅದು ಡಾಕ್ಟ್ರೇ, ನಿನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ನನ್ಗೆ ಹೊಟ್ಟೆ ನೋವು ಬರಕ್ ಶುರು ಆಯ್ತು. ಅದು ಜಾಸ್ತಿ ಆಯ್ತಾನೆ ಹೋಯ್ತು. ಕಷಾಯ ಕುಡಿದ್ಮೇಲೆ ಸರಿ ಹೋಯ್ತು. ಆದ್ರೆ ಯಾಕೆ ಹೊಟ್ಟೆ ನೋವು ಬಂತು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಒಂದ್ಸಲಿ ತೋರ್ಸ್ಕೊಂಡು ಹೋಗುಮ ಅಂತ ಬಂದೆ. ಸಡನ್ ಆಗಿ ಹೇಗೆ ಹೊಟ್ಟೆ ನೋವು ಬಂತು? ಅದೇ ಗೊತ್ತಾಯ್ತಿಲ್ಲ. ನೋಡಿ, ನೀವು ಸ್ವಲ್ಪ ಹೊರಗಡೆ ಇರಿ. ಸರಿ, ಹುಷಾರ್ ಮೈನಾ. ಬಾಮ್ಮ ಅಲ್ಲಿ. ಮಲ್ಗೋ. ಸಿಸ್ಟರ್, BP ಚೆಕ್ ಮಾಡು, ತಗೊಂಡ್ ಬನ್ನಿ. ಹೊರಗಡೆ ಇದೆ, ತಗೊಂಡ್ ಬನ್ನಿ. ನೋವಿದ್ಯಾ? ಇಲ್ಲಿ ನೋವಿದ್ಯಾ?
ಸ್ವಲ್ಪ ನೋವಾಯ್ತೆ. ಇಲ್ಲಿ ಅಮ್ಮ, ಹಾಗಾದ್ರೆ ಹೊಟ್ಟೆಲ್ ಏನೂ ಸಮಸ್ಯೆ ಇಲ್ಲ, ಎಲ್ಲೋ ತಗುಲ್ಸ್ಕೊಂಡಿದ್ಯಾ ಅನ್ಸುತ್ತೆ. ಇದೇಳಮ್ಮ, ಸರಿ ಹೋಗುತ್ತೆ. ಮೈನಾ, ಧ್ರುವಂಗೆಲ್ಲ ವಿಷಯ ಗೊತ್ತಾ? ಹಾ ಡಾಕ್ಟರ್. ಹೇಗೆ? ಅದೆಲ್ಲ ಏನು ಅಂತ ಹೇಳಿ ಡಾಕ್ಟ್ರೆ, ಏನೇನೋ ನಡೆದೋಯ್ತು. ಇವಾಗ ಹೇಳ್ತಾ ಇದ್ದೀನಿ, ಮತ್ತೆ ಕೇಳಿಸ್ಕೊಳ್ಳಿ. ನಾನು ಈ ಕ್ಷಣನೇ ಈಗ್ಲೇ ಎಲ್ರೂ ಮುಂದೆ ಮೈನವ್ರ ಕುತ್ತಿಗೆಗೆ ತಾಳಿ ಕಟ್ಟಿ ನನ್ನ ಧರ್ಮ ಪತ್ನಿಯಾಗಿ ಸ್ವೀಕಾರ ಮಾಡ್ಕೊಳ್ತೇನೆ. ನೀನ್ ಏನಮ್ಮ ಹೇಳ್ತಾ ಇದ್ಯಾ? ಅಷ್ಟು ಜನರ ಮುಂದೆ ನೀನ್ ಪ್ರೆಗ್ನೆಂಟ್ ಆಗಿದ್ಯಾ ಅಂತ ಗೊತ್ತಾದ್ಮೇಲೂ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ನಾ? ಹೌದು ಡಾಕ್ಟ್ರೆ. ಅಷ್ಟೇ ಅಲ್ಲ, ಧ್ರುವ ಅವರು ನನ್ನ ಮುಂಚೆ ಹೇಗ್ ಪ್ರೀತಿ ಮಾಡ್ತಿದ್ರು, ನಾನ್ ಗರ್ಭಿಣಿ ಆಗಿದ್ದೀನಿ ಅಂತ ಗೊತ್ತಾದ್ಮೇಲೂ ಸಹ ನನ್ನ ಅಷ್ಟೇ ಇಷ್ಟಪಡ್ತವ್ರೆ, ಅಷ್ಟೇ ಪ್ರೀತಿ ಮಾಡ್ತವ್ರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಕಾಳಜಿ ವಹಿಸ್ತಿದ್ದಾರೆ. ಈಗ್ಲೂ ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತವ್ರೆ. ಅಷ್ಟು ಒಳ್ಳೆ ಹುಡುಗನ್ನ ನೀನ್ ಯಾಕಮ್ಮ ಮದ್ವೆ ಆಗ್ಬಾರ್ದು? ಡಾಕ್ಟ್ರೆ, ಮದುವೆ ಅನ್ನೋದು ಎರಡು ಮನೆಯವರು ನಿರ್ಧಾರ ಮಾಡಿ ಸಂತೋಷವಾಗಿ ಒಟ್ಟಿಗೆ ಬಾಳೋ ಅಂಥದ್ದು. ಧ್ರುವ ಅವರು ನನ್ನ ಇಷ್ಟಪಡ್ತಾರೆ ಸರಿ, ಆದ್ರೆ ಅವ್ರಿಗೆ ಆದಂತ ಒಂದ್ ಕುಟುಂಬ ಐತೆ, ಅವ್ರಿಗೆ ಆದಂತ ಅವ್ರ ಆಸೆಗಳೈತೆ. ಅದೆಲ್ಲ ನನ್ನಿಂದ ಹಾಳಾಗ್ಬಾರ್ದು. ಧ್ರುವ ಅವ್ರು ಹೇಗೆ ನಾನ್ ಚೆನ್ನಾಗಿರ್ಬೇಕು ಅಂತ ಮನ್ಸಾರೆ ಇಷ್ಟಪಡ್ತಾರೋ, ನಾನು ಸಹ ಅವ್ರು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀವ್ನಿ. ಆದ್ರೆ ನಾನ್ ಧ್ರುವ ಅವ್ರನ್ನ ಪ್ರೀತಿ ಮಾಡ್ದೆ ಅಂತ ಒಂದೇ ಒಂದ್ ಕಾರಣಕ್ಕೆ ಅವ್ರ ಸಂತೋಷನ ಹಾಳು ಮಾಡ್ದೋಳ್ತರ ಆಗ್ಬಾರ್ದಲ್ವಾ? ಅದಕ್ಕೆ ನಾನು ಈ ತರ ಮಾಡ್ದೆ, ಅವ್ರನ್ನ ಬಿಟ್ಕೊಡ್ಬೇಕು ಅಂತ. ಅಷ್ಟೇ ಅಲ್ಲ ಡಾಕ್ಟ್ರೆ, ಅವ್ರನ್ನ ಅವ್ರ ಮಾವನ್ ಮಗಳು ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟಪಡ್ತಾವಳೆ, ಅವ್ರನ್ನ ಮದ್ವೆ ಮಾಡ್ಕೋಬೇಕು ಅಂತ ಬಯಸ್ತಾವಳೆ. ನನ್ಗ್ಯಾಕೋ ನನ್ಗಿಂತ ಜಾಸ್ತಿ ಅವರೇ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಅನ್ನಿಸ್ತೈತೆ. ಅದಕ್ಕೆ ಧ್ರುವ ಅವ್ರನ್ನ ಅವ್ರ ಮಾವನ್ ಮಗಳ ಜೊತೆನೆ ಮದ್ವೆ ಮಾಡ್ಕೊಳ್ಳಿ ಅಂತ ಒಪ್ಪಿಸ್ತೀವ್ನಿ. ನಿನ್ ಮನೋರೋಗಕ್ಕೆ ಮದ್ದು ನನ್ನ ಹತ್ರ ಇಲ್ಲಮ್ಮ. ಡಾಕ್ಟ್ರೆ, ಏನ್ ಹೇಳ್ತಿದ್ದೀರಾ? ಧ್ರುವನ್ ಜೀವನ ಹಾಳಾಗ್ಬಾರ್ದು ಅನ್ನೋ ಭಯದಿಂದ ನಿನ್ ಮನ್ಸಿನ ಬಯಕೆಗಳನ್ನ ಬಚ್ಚಿಟ್ಕೊಂಡು ನೀನು ಒದ್ದಾಡ್ತಿದೀಯಲ್ಲ,